ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಮಾಡಲಾಗುತ್ತೆ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದಾದ್ರೆ ಇನ್ನು ಮುಂದೆ ಅನುಮತಿ ಕಡ್ಡಾಯ. ಸರ್ಕಾರಿ ಸ್ವತ್ತುಗಳ ಬಳಕೆಗೂ ಕೂಡ ಪೂರ್ವ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಈ ವಿಚಾರದ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ನಡೆಸಲಾಗ್ತಾ ಇತ್ತು. ಮಹತ್ವದ ತೀರ್ಮಾನವನ್ನ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಮೊನ್ನೆಯಿಂದಲೂ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ ಅಂತ ಹೇಳಿದ್ರೆ RSS ಕಾರ್ಯಕ್ರಮಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿಯ ಜಾಗಗಳಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಅವಕಾಶ ಕೊಡಬಾರದು ಅನ್ನುವಂಥದ್ದು. ಇದೀಗ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗೆ ಅಂಕುಶ ಹಾಕೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆಯ ನಿರ್ಣಯ ಏನು ಅನ್ನೋದನ್ನ ಘೋಷಣೆ ಮಾಡಲಾಗುತ್ತೆ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆಯೋದು ಇನ್ನು ಮುಂದೆ ಕಡ್ಡಾಯ. ಸರ್ಕಾರಿ ಸ್ವತ್ತುಗಳ ಬಳಕೆಗೂ ಕೂಡ ಪೂರ್ವ ಅನುಮತಿಯನ್ನ ಪಡಿಲೇಬೇಕಾಗತ್ತೆ. ಹೊಸ ನಿಯಮ ಜಾರಿಗೆ ತರೋದಕ್ಕೆ ಸಂಪುಟದಲ್ಲಿ ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇಲ್ಲಿ RSS ಹೆಸರು ಉಲ್ಲಂಘಿಸದೆ ನಿಯಮವನ್ನ ಜಾರಿಗೆ ತರೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸರ್ಕಾರಿ ಸ್ಥಳಗಳಲ್ಲಿ ಇನ್ನು ಮುಂದೆ ಪೊಲೀಸ್ ಅನುಮತಿ ಕಡ್ಡಾಯ. ಸಂಬಂಧಪಟ್ಟಂತಹ ಅಧಿಕಾರಿ ಇಲಾಖೆಯ ಅನುಮತಿಯನ್ನ ಪಡಿಲೇಬೇಕು. ತಮಿಳುನಾಡು ಮಾದರಿಯಲ್ಲೂ ಕೂಡ ಇದೇ ರೀತಿಯಾಗಿದೆ. ಯಾವುದೇ ರೀತಿಯಾದಂತಹ ಸೂಕ್ಷ್ಮ ಮಾರ್ಗಗಳಲ್ಲಿ ಪಥಸಂಚಲನ ಮಾಡುವಾಗಿಲ್ಲ, ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ಜೊತೆಗೆ ಸರ್ಕಾರಿ ಜಾಗಗಳಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ರೀತಿಯಾಗಿ ಯಾವುದೇ ಕಾರ್ಯಕ್ರಮವನ್ನ ಮಾಡುವ ಹಾಗಿಲ್ಲ. ಒಂದು ವೇಳೆ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಪರ್ಮಿಷನ್ ಕಡ್ಡಾಯ. ಅದೇ ರೀತಿಯಾಗಿ ತಮಿಳುನಾಡಿನ ಮಾದರಿಯಲ್ಲೇ ಇಲ್ಲೂ ಕೂಡ ನಿರ್ಬಂಧ ಹೇರೋದಕ್ಕೆ, ಷರತ್ತುಗಳನ್ನ ವಿಧಿಸೋದಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಅದು ಯಾವ ರೀತಿಯಾಗಿ ಮಾಡ್ತಿರೋ ನೋಡೋಣ, ಯಾವ ರೀತಿಯಾಗಿ ನಿರ್ಬಂಧ ಹೇರ್ತಿರೋ ನೋಡೋಣ, ದಮ್ಮಿದ್ರೆ ತಾಕತ್ತಿದ್ರೆ ಮಾಡಿ ಅಂತ ಹೇಳಿ ವಿಪಕ್ಷದವರು ಹೇಳ್ತಾ ಇದ್ರು. RSS ಅವರು ಇದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಕ್ಕೊರಲ ಅಭಿಪ್ರಾಯವನ್ನ ನೀಡಲಾಗಿದೆ. ಎಲ್ಲಾ ಸಚಿವರುಗಳು ಕೂಡ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ RSS ಹೆಸರು ಉಲ್ಲೇಖಿಸದೆ ನಿಯಮ ಜಾರಿಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದಾದ್ರೆ ಅಲ್ಲಿ ಆಯಾ ಇಲಾಖೆ ಹಾಗೇನೆ ಪೊಲೀಸರ ಅನುಮತಿ ಕೂಡ ಕಡ್ಡಾಯ. ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಲೇಬೇಕು, ಇಲಾಖೆಯ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈಗಾಗಲೇ ನಾವು ತಮಿಳುನಾಡಲ್ಲೂ ಗಮನಿಸಿದ್ವಿ, ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ದಂಡವನ್ನು ಕೂಡ ಅಲ್ಲಿ ವಿಧಿಸಲಾಗಿರೋದ್ರ ಜೊತೆಗೇನೆ ಅಲ್ಲಿ ಸಾಕಷ್ಟು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಗಾಗಿ ಇದೀಗ ಕರ್ನಾಟಕದಲ್ಲೂ ಕೂಡ ಇದೇ ಮಾದರಿಯನ್ನ ಅನುಸರಿಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇವತ್ತಿನ ಸಚಿವ ಸಂಪುಟದ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಈಗಾಗಲೇ RSSಗೆ 100 ವರ್ಷ ಆಗಿದೆ. 100 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಶಾಖೆಗಳಲ್ಲಿ RSS ಪಥಸಂಚಲನವನ್ನ ಕೈಗೊಂಡಿರೋದು, ಕಾರ್ಯಕ್ರಮಗಳನ್ನ ಮಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ತೆಗೆದುಕೊಂಡಿರುವಂತಹ ನಿರ್ಧಾರ, ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಇದು ಯಾವ ರೀತಿಯಾಗಿ ಈಗ ಮುಂದೆ ಬೇರೆ ಬೇರೆ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನೋದು ಒಂದು ಕಡೆಯಾದ್ರೆ, ಈಗಾಗಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಏನೇ ಆಗ್ಲಿ, ಏನಾಗಬೇಕು, ಯಾವ ರೀತಿಯಾಗಿರ್ಬೇಕು, ಸಾಧಕ ಬಾಧಕಗಳು ಎಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಆ ಸಭೆಯಲ್ಲಿ ಇದೀಗ RSSಗೆ ಅಂಕುಶ ಹಾಕೋದಿಕ್ಕೆ ಒಕ್ಕೊರಲ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಅಂಕುಶವನ್ನ ಹಾಕೋದಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮವನ್ನ ಮಾಡುವ ಸಂದರ್ಭದಲ್ಲಿ ಅನುಮತಿ ಕಡ್ಡಾಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ನೀವು ಹೇಳ್ತಾ ಇದ್ರಿ ಮಹತ್ವದ ನಿರ್ಧಾರ ಇವತ್ತು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ, ಏನಿದೆ ಅಪ್ಡೇಟ್ಸ್? ನವಿತಾ ಜೈನ್ ಮಹತ್ವದ ಬೆಳವಣಿಗೆ ಒಂದರಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಇದೀಗ
RSSಗೆ ಅಂಕುಶ ಹಾಕಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಖಾಸಗಿ ಸಂಘ ಸಂಸ್ಥೆಗಳು ಇನ್ನು ಮುಂದೆ, ಅದು ಪರೋಕ್ಷವಾಗಿ RSS ಸೇರಿದಂತೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಇನ್ನು ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಕ್ಕೆ ಒಳಪಟ್ಟಂಥ ಮೈದಾನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇನ್ನು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಮತ್ತು ಪೊಲೀಸ್ ಇಲಾಖೆಯ ಅನುಮತಿ ಕಡ್ಡಾಯ ಮಾಡಲಿಕ್ಕೆ ಕಾನೂನನ್ನು ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. 2013ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಕಾನೂನನ್ನು ತಂದಿದ್ರು, ಒಂದು ಸರ್ಕ್ಯುಲರ್ನ ಹೊರಡಿಸಿದ್ರು. ಅದೇ ಸರ್ಕ್ಯುಲರ್ನ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಪರೋಕ್ಷವಾಗಿ RSS ಹೆಸರು ಉಲ್ಲೇಖಿಸದೆ ಖಾಸಗಿ ಸಂಘ ಸಂಸ್ಥೆಗಳ ಅನ್ನೋ ಮುಖಾಂತರ ಇದೀಗ ಅನುಮತಿ ಕಡ್ಡಾಯ ಮಾಡೋ ಮುಖಾಂತರ RSSಗೆ ಪರೋಕ್ಷವಾಗಿ ಬಾಣವನ್ನು ಬಿಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ರಾಜ್ಯದಲ್ಲಿ ಕಳೆದ 4 ದಿನಗಳಿಂದ ಭಾರಿ ವಿವಾದ ಮತ್ತು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದಂಥ RSSಗೆ ಕರ್ನಾಟಕದಲ್ಲಿ RSS ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸ್ತಕ್ಕಂಥ ಬೈಠಕ್ಗಳಿರ್ಬೋದು, ಪಥಸಂಚಲನಗಳಿರ್ಬೋದು, ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕುವ ಸಂಬಂಧಪಟ್ಟಾಗೆ ಅಕ್ಟೋಬರ್ 4ರಂದು ಗ್ರಾಮೀಣಾಭಿವೃದ್ಧಿ ಮತ್ತು ITBT ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದು. ಆ ಪತ್ರವನ್ನು ಉಲ್ಲೇಖಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಂಥ ಶಾಲಿನಿ ರಜನೀಶ್ ಅವರಿಗೆ ಕೂಡಲೇ ಇದನ್ನು ಪರಿಶೀಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೊಂದು ಕಡೆ ಸರ್ಕಾರಿ ನೌಕರರು RSSನ ಪಥಸಂಚಲನಗಳು ಮತ್ತು ಬೈಠಕ್ಗಳಲ್ಲಿ ಭಾಗವಹಿಸುವ ಸಂಬಂಧಪಟ್ಟ ಕೂಡ ಕಾನೂನು ಕ್ರಮ ಕೈಗೊಳ್ಳುವ ಸಂಬಂಧಪಟ್ಟಾಗೆ ಮತ್ತು ನಿಷೇಧ ಇರುವ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳೇ ಮತ್ತೊಂದು ಪತ್ರವನ್ನು ಬರೆದಿದ್ದರು. ಈ ವಿಚಾರ ಸಂಬಂಧಪಟ್ಟಾಗೆ ರಾಷ್ಟ್ರಾದ್ಯಂತ ಸುದ್ದಿ ಮತ್ತು ಸದ್ದನ್ನು ಮಾಡಿತು. ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿತು. ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು RSSಗೆ ತಿರುಗೇಟು ಕೊಡುವಂತೆ RSS ಹೆಸರು ಉಲ್ಲೇಖಿಸದೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಇನ್ನು ಮುಂದೆ ಯಾವುದೇ ರೀತಿಯ ಸರ್ಕಾರಿ ಜಾಗಗಳಲ್ಲಿ, ಅದು ಶಾಲಾ ಕಾಲೇಜ್ ಇರ್ಬೋದು ಮತ್ತು ಸರ್ಕಾರಿ ಮೈದಾನಗಳಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ನು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯುವಂತೆ ಇವತ್ತು ಕಾನೂನನ್ನು ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ತಂದಿರತಕ್ಕಂಥ ಸರ್ಕ್ಯುಲರ್ನೇ ಮುಂದಿಟ್ಟುಕೊಂಡು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಪರೋಕ್ಷವಾಗಿ RSS ಹೆಸರು ಉಲ್ಲೇಖಿಸದೆ ಅಂಕುಶಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ನವಿತಾ ಜೈನ್. ಈಗ ಪಟೇಲ್ರೆ, ನೀವೇ ಈಗ ಹೇಳಿದ ಹಾಗೆ ಆಲ್ರೆಡಿ ಜಗದೀಶ್ ಶೆಟ್ಟರ್ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಆ ಆದೇಶದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು ಅನ್ನೋದು ಒಂದ್ ಕಡೆ ಆದ್ರೆ, ಯಾವಾಗ ಈ ಒಂದು ಆದೇಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಈಗ ಅದನ್ನ ಹೇಳಿದ್ರು, ತೋರಿಸಿದ್ರು ಈ ಆದೇಶವನ್ನ ಬಿಜೆಪಿ ಸರ್ಕಾರದವರೇ ಮಾಡಿದ್ರು ಅಂತ ಹೇಳಿ, ಈಗ ಆ ಮೂಲಕವೇ ಒಂದು ಬ್ರಹ್ಮಾಸ್ತ್ರವನ್ನ ಅವರಿಗೆ ತಿರುಗೇಟು ಕೊಟ್ಟಂಗ ಆಯ್ತಾ? ಜೊತೆಗೆ ಆಗಿನ ಆದೇಶದಲ್ಲಿ ಏನಿತ್ತು? ಖಂಡಿತವಾಗಿ ಅವತ್ತಿನ ಆದೇಶದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಅನುಮತಿ ಕಡ್ಡಾಯ, ಸ್ಥಳೀಯ ಆಡಳಿತ ಕಡ್ಡಾಯ ಅಂತೇಳಿ ಸರ್ಕ್ಯುಲರ್ನ ಹೊರಡಿಸಲಾಗಿತ್ತು. ಅದೇ ಸರ್ಕ್ಯುಲರ್ನ ಮುಂದಿಟ್ಕೊಂಡು ಇದೀಗ ರಾಜ್ಯ ಸರ್ಕಾರ ಕೂಡ RSSಗೂ ಕೂಡ ಇದೇ ಪ್ರಯೋಗವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ RSS ಪಥಸಂಚಲನ ಮತ್ತು RSS ಬೈಠಕ್ ವಿಚಾರ ಸಂಬಂಧಪಟ್ಟಕ್ಕೆ ಸಾರ್ವಜನಿಕ ಸ್ಥಳಗಳು ಮತ್ತು ಶಾಲಾ ಕಾಲೇಜುಗಳನ್ನು ಎಲ್ಲೊಂದು ಕಡೆ ಅನುಮತಿ ಇಲ್ಲದೆ ಮಿಸ್ಯೂಸನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ಮತ್ತು ಸೂಕ್ಷ್ಮವಾದ ಮತ್ತು ಅತಿ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಪಥಸಂಚಲನ ಮಾಡತಕ್ಕಂಥದ್ದು, ಇದು ಎಲ್ಲ ಒಂದು ಕಡೆ ಸಮಾನತೆ ಮತ್ತು ಭ್ರಾತೃತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಒಂದು ಕಡೆ ಒಂದು ಸಮಾಜದ ವಿರುದ್ಧ ಪರೋಕ್ಷವಾಗಿ ಎಲ್ಲೊಂದು ಕಡೆ ಪಥಸಂಚಲನದ ಮುಖಾಂತರ ಎಲ್ಲೊಂದು ಕಡೆ ಏನು ದ್ವೇಷ ಸಾಧಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈ ಎಲ್ಲ ಬೆಳವಣಿಗೆ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ 4ರಂದು ಪತ್ರ ದೊಡ್ಡ ಸಂಚಲನ ಉಂಟು ಮಾಡಿತ್ತು ಮತ್ತು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. RSS ಹೆಸರು ಉಲ್ಲೇಖಿಸಿದೆ ಖಾಸಗಿ ಸಂಘ ಸಂಸ್ಥೆಗಳ ಹೆಸರನ್ನು ಉಲ್ಲೇಖಿಸಿ ಇದೀಗ RSSಗೆ ಪರೋಕ್ಷವಾಗಿ ಅಂಕುಶ ಹಾಕುವಂತ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನವಿತಾ ಜೈನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಂಬಂಧಪಟ್ಟಾಗೆ ಸುದ್ದಿಗೋಷ್ಠಿ ನಡೆಸಲಿರ್ತಕ್ಕಂಥದ್ದು. ಈಗಾಗಲೇ ಸುದ್ದಿಗೋಷ್ಠಿ ನಡೆಸಲಿಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಆಗಮಿಸ್ತಿರ್ತಕ್ಕಂಥದ್ದು ಮತ್ತು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇಂಥ ಮಹತ್ವದ ನಿರ್ಧಾರದ ಬಗ್ಗೆ ಇದೀಗ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಪಡಿಸಲಿದ್ದಾರೆ. ಸರ್ಕಾರ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತು ಮತ್ತು ಯಾವ ಆಧಾರದ ಮೇಲೆ RSSಗೆ ಪರೋಕ್ಷವಾಗಿ ಅಂಕುಶವನ್ನು ಹಾಕ್ತು, ಈ ಎಲ್ಲದರ ಬಗ್ಗೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ವಿವರಣೆ ನೀಡಲಿಕ್ಕೆ ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ರವರು ಸಾಮಾನ್ಯವಾಗಿ ಸಚಿವ ಸಂಪುಟ ಸಭೆ ಮುಗಿದ ನಂತರ ಸುದ್ದಿಗೋಷ್ಠಿ ನಡೆಸಿದ್ರು. ಆದರೆ ಉದಯಪುರ ಪ್ರವಾಸದಲ್ಲಿರ್ತಕ್ಕಂಥ ಕಾನೂನು ಸಚಿವ HK ಪಾಟೀಲ್ ರವರು, ಹಾಗಾಗಿ ಸ್ವತಃ ಉಪಮುಖ್ಯಮಂತ್ರಿಗಳು ಇದೀಗ ಸುದ್ದಿಗೋಷ್ಠಿ ನಡೆಸ್ತಿರ್ತಕ್ಕಂಥದ್ದು. ತಾವು ನೋಡ್ಬೋದು, ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಓಕೆ, ಇನ್ನು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಪಟೇಲ್ರೆ, ಕಂಟಿನ್ಯೂ ಮಾಡಿ.
ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ RSS ಹೆಸರು ಉಲ್ಲೇಖಿಸದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೊರಡಿಸಿರ್ತಕ್ಕಂಥ ಸರ್ಕ್ಯುಲರ್ನೇ ರಾಜ್ಯ ಸರ್ಕಾರ ಕೂಡ ಅದನ್ನು ಬಳಸ್ಕೊಂಡು ಇದೀಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥ. ಆ ಮುಖಾಂತರ ಒಂದು ಕಡೆ RSSಗೆ ಅಂಕುಶ ಹಾಕಬೇಕಂತೇಳಿ ಏನು ಕೂಗು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಕೇಳಿ ಬಂದು ಸ್ವತಃ ಪ್ರಿಯಾಂಕಾ ಖರ್ಗೆ ಪತ್ರವನ್ನು ಬರೆಯುವ ಮುಖಾಂತರ ಒಂದು ಕಡೆ RSS ವರ್ಸಸ್ ಸರ್ಕಾರದ ಅನ್ನೋ ರೀತಿ ಜಟಾಪಟಿ ಏರ್ಪಡಾಯಿತು. ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಸರ್ಕಾರದ ಈ ನಿರ್ಧಾರದ ಬಗ್ಗೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ ತೀರ್ಮಾನ ಮಾಡಿತ್ತು ಮತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತು ಮತ್ತು ಸಂಘ ಪರಿವಾರ ಕೂಡ ಇದನ್ನು ವಿರೋಧಿಸಿತು. ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಂಥ RSSನ ಸರಸಂಘ ಚಾಲಕ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಕೂಡ ಎಲ್ಲೊಂದು ಕಡೆ ಕರ್ನಾಟಕದ RSS ನಾಯಕರೊಂದಿಗೆ ಕೇಶವಕೃಪದಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿದರು. ಆ ಸಂದರ್ಭದಲ್ಲಿ ಸರ್ಕಾರದ ಹಿಂದೂ ವಿರೋಧಿ ನಿಲುವಿನ ಬಗ್ಗೆ ಮತ್ತು RSSಗೆ ಅಂಕುಶ ಹಾಕುವ ವಿಚಾರ ಸಂಬಂಧಪಟ್ಟಾಗೆ ಜನಜಾಗೃತಿಯನ್ನು ಮಾಡಬೇಕು ಮತ್ತು ಅಭಿಯಾನವನ್ನು ಕೈಗೊಳ್ಳಬೇಕು, ಯಾವ ಕಾರಣ ಕೂಡ ಅಂಕುಶಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಇಲ್ಲೊಂದು ಕಡೆ ಸಂಘ ಪರಿವಾರದ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೂಡ ಎಚ್ಚೆತ್ತುಕೊಂಡಿದ್ದರು ಮತ್ತು ಸರ್ಕಾರದ ಈ ನಿರ್ಧಾರ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ವಾಗ್ದಾಳಿಯನ್ನು ನಡೆಸಿದರು. ಮತ್ತು RSS ಅದು ದೇಶ ಸಂಘಟನೆ ಮತ್ತು ದೇಶಭಕ್ತಿ ಸಂಘಟನೆ ಮತ್ತು ದೇಶದಲ್ಲಿ ಸಮಾನತೆ ಮತ್ತು ಭ್ರಾತೃತ್ವ ಮತ್ತು ಹಿಂದೂ ಧರ್ಮ ರಕ್ಷಣೆಗೆ ಇರತಕ್ಕಂಥ ಸಂಘಟನೆ ಮತ್ತು ಯಾರ ವಿರುದ್ಧವೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಿದ್ರು. ಇದೀಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂಬಂಧಪಟ್ಟಿಗೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ.